ನೀವೆಲ್ಲರೂ ಮಡಿಕೇರಿ ಬಂದೇ ಇರ್ತೀರ ಅಥವಾ ಮಡಿಕೇರಿ ಬರೋ ಪ್ಲ್ಯಾನ್ ಇರುತ್ತೆ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ. ಆದರೆ ಮಡಿಕೇರಿಯಲ್ಲಿ ನೀವೊಂದು ರೂಮ್ ಮಾಡಬೇಕಂತಾದರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಆದರೆ ನಾವಿವತ್ತು ಒಂದು ನಿಮಗೆ ಮಡಿಕೇರಿಯಲ್ಲಿರುವಂತಹ ಹಾಸ್ಟೆಲ್ ಅಂತ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ಹಾಸ್ಟೆಲ್ ಇರೋದು ಮಡಿಕೇರಿಯಿಂದ 17 ಕಿಲೋಮೀಟರ್ ಈ ಕಡೆ. ಸೊ ಹಾಸ್ಟೆಲ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಬನ್ನಿ, ಹಾಸ್ಟೆಲಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಗೋವಿಡದಲ್ಲಿ ನೋಡಿರ್ತೀರ, ಅಲ್ಲಿ ಹಾಸ್ಟೆಲಲ್ಲಿ ನಮಗೆ ಸಪ್ರೇಟ್ ಬೆಡ್ ಕೊಡ್ತಾರೆ. ಸೊ ಹಾಗಾಗಿ ಬೇರೆಯವ್ರ ಜೊತೆ ಕೂಡ ಮಿಂಗಲ್ ಆಗ್ಬೋದು. ಸೊ ನೋಡಿ, ಈಗ ಎಂಟ್ರಿ ಆಗಿದ್ದೇನೆ. ಎಂಟ್ರಿ ಆದಮೇಲೆ ಇದು ಹಾಲ್. ಸೊ ನಿಮಗೆ ಏನಾದರೂ ಪ್ರೈವೇಟ್ ರೂಮ್ ಬೇಕಂತಾದರೆ ಪ್ರೈವೇಟ್ ರೂಮ್ ಕೂಡ ಇದೆ, ಅಥವಾ ನಿಮಗೆ ಡಾರ್ಮಿಟರಿ ಬೇಕಂತಾದರೆ ಡಾರ್ಮಿಟರಿ ವ್ಯವಸ್ಥೆ ಕೂಡ ಇದೆ. ಫೀಮೇಲ್ಸಿಗೆ ಸಪ್ರೇಟ್ ಮತ್ತು ಮೇಲಿಗೆ ಸಪ್ರೇಟ್ ಮತ್ತು ಮಿಕ್ಸ್ ಡಾರ್ಮಿಟರಿ ಕೂಡ ಇದೆ. ಸೊ ಈಗ ಇದು ನೋಡಿ, ಪ್ರೈವೇಟ್ ರೂಮ್. ಸೊ ಹಾಗೆಯೇ ಇದರ ನೆಕ್ಸ್ಟ್ ಇರುವಂಥದ್ದು ಡಾರ್ಮಿಟರಿ. ಆದರೆ ಅಲ್ಲಿ ಈಗ ಜನ ಇದ್ದಾರೆ, ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದಿಲ್ಲ. ಇದರ ಒಳಗಡೆ 4 ಬೆಡ್ ಇದೆ. ಸೊ 4 ಬೆಡ್ಡಲ್ಲಿ 4 ಫೀಮೇಲ್ ಡಾರ್ಮಿಟರಿ. ಈಗ ನಾನು ಹೋಗ್ತಿರುವಂಥದ್ದು ಕಿಚನಿಗೆ. ಈ ಕಿಚನ್ ಯಾವ ಥರ ವರ್ಕ್ ಆಗುತ್ತೆ ಹಾಸ್ಟೆಲಲ್ಲಿ ಅಂತಂದರೆ, ನಾನು ಗೋವಾದಲ್ಲಿ ಹೋಗಿದ್ದೆ, ಅಲ್ಲಿ ಕಿಚನ್ ನನಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಯಾಕಂದರೆ ಒಂದು ಹಾಸ್ಟೆಲಲ್ಲಿ ಒಂದು ಹೊಸ ಹಾಸ್ಟೆಲ್ ಆಗಿರೋದ್ರಿಂದ ಕಿಚನ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ಕಿಚನ್ನ ಬಗ್ಗೆ ಹೇಳ್ಬೇಕಂತ ಆದರೆ, ನೀವೇನಾದರೂ ನಿಮಗೆ ಬೇಕಾದಂತಹ ಐಟಮ್ಸ್ ತಂದರೆ ನೀವೇ ಇಲ್ಲಿ ಕುಕ್ ಮಾಡ್ಬೋದು, ಅಥವಾ ನಿಮ್ಗೇನಾದರೂ ಫ್ರಿಜ್ಜಲ್ಲಿ ಇಡಬೇಕಂತಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕುಡಿಬೋದು. ಸೊ ಈಗ ನನಗೆ ಟೀ ಮಾಡಬೇಕಂತ ಆಯಿತು. ಸೊ ಹಾಗಾಗಿ ನಾನು ಟೀ ಪೌಡ್ರ್ ಮತ್ತು ಶುಗರ್ ತಂದರೆ ನಾನೇ ಟೀ ಮಾಡಿ ನಾನೇ ಕುಡಿಬೋದು. ಹಾಗೆಯೇ ಮ್ಯಾಗಿ ಮಾಡಬೇಕಂತಾದರೆ ಮ್ಯಾಗಿ ವ್ಯವಸ್ಥೆ ಕೂಡ ಇದೆ. ಸೊ ಇದು ಕಿಚನ್. ಸೊ ಹಾಸ್ಟೆಲಲ್ಲಿ ಕಿಚನ್ ಈ ಥರ ವರ್ಕ್ ಆಗುತ್ತೆ. ನೀವು ನಿಮಗೆ ಬೇಕಾದ ಐಟಮ್ಸ್ ಏನೋ ತಂದರೆ ನೀವೇ ಇಲ್ಲಿ ಕುಕ್ ಮಾಡಿ ತಿನ್ಬೋದು, ಅಥವಾ ಟೀ ಏನಾದರೂ ಕುಡಿತೀರಂದರೆ ಕುಡಿಬೋದು. ಸೊ ಇದಿಷ್ಟು ಈ ಹಾಸ್ಟೆಲ್ನ ಫಸ್ಟ್ ಫ್ಲೋರ್. ನಮಗೆ ಇದರ ಮೇಲುಗಡೆ ಇನ್ನೊಂದು ಫ್ಲೋರ್ ಇದೆ, ಆ ಕಡೆ ಹೋಗುವ. ಇದು ನೇಚರ್ನ ಮಧ್ಯೆ ಇರೋದ್ರಿಂದ ತುಂಬ ಒಂದು ಒಳ್ಳೆ ಒಂದು ಫೀಲ್ ಕೊಡ್ತದೆ. ಯಾಕೆಂದರೆ ನೋಡಿ, ಫುಲ್ ಆ ಕಡೆ ಈ ಕಡೆ ಎಲ್ಲ ನೇಚರ್. ಸೊ ಹಾಗೆಯೇ ಮಡಿಕೇರಿ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ತುಂಬ ಚಳಿ ಉಂಟಂತ. ಸೊ ಚಳಿಗೆ ಬಿಸಿ ನೀರು ವ್ಯವಸ್ಥೆ ಕೂಡ ಇದೆ. ಕೆಳಗಡೆ ಸೊ ಒಂದಲ್ಲ 2 ನಿಮಗೆ ಬಾತ್ರೂಮ್ ಇದೆ. ಒಂದು ಇಲ್ಲಿ ಆದರೆ ಅದರಲ್ಲಿ ವಾಶ್ ಬೇಸಿನ್, ಡಾರ್ಮಿಟರಿ ಬೆಡ್ಸ್ ಇದೆ. ಕಾಣ್ತಾ ಇಲ್ಲ, ಕತ್ಲೆ. ಸೊ ಇಲ್ಲಿಂದ ಬಾಲ್ಕನಿ ವ್ಯೂ. ಸೊ ಈ ಸ್ಟೇನ ವಿಶೇಷತೆ ಏನಂದರೆ, ಇಲ್ಲಿ ನಿಮಗೆ ಹಾಸ್ಟೆಲ್ ಅಂತ, ನೀವು ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ ಅಂದರೆ ಸೋಲೋ ಟ್ರಾವೆಲ್ ಬರ್ತೀರಂತ ಆದರೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಸೊ ಫ್ಯಾಮಿಲಿ ಜೊತೆ ಬರ್ತೀರಂತ ಆದರೆ ಪ್ರೈವೇಟ್ ರೂಮ್ ಕೂಡ ಇದೆ. ಸೊ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಹಾಸ್ಟೆಲಲ್ಲಿ ಸ್ಟೇ ಆಗ್ಬೋದು, ಫ್ಯಾಮಿಲಿ ಜೊತೆ ಬಂದರೆ ಪ್ರೈವೇಟ್ ರೂಮಲ್ಲಿ ಸ್ಟೇ ಆಗ್ಬೋದು. ಸೊ ಕೆಲವು ಹಾಸ್ಟೆಲಲ್ಲಿ ಈ ಥರ ಆಪ್ಷನ್ ಇರುವುದಿಲ್ಲ, ಯಾಕೆಂದರೆ ಎಲ್ಲ ಡಾರ್ಮಿಟರಿ ಬೆಡ್ಸ್ ಇರ್ತದೆ. ಇಲ್ಲಿ ಒಂದು ಹೊಸ ಥರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ನೀವು ಇಲ್ಲಿ ಬರೋದಂತ ಆದರೆ ಮಡಿಕೇರಿಯಿಂದ 17 ಕಿಲೋಮೀಟರ್ ಬರಬೇಕಾಗ್ತದೆ. ಸೊ ನೋಡಿ, ಇದುವೇ ಇಲ್ಲಿನ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ಸ್ಪೇಷಿಯಸ್ ಪಾರ್ಕಿಂಗ್ ಕೂಡ ಇದೆ. ಸೊ ನೈಟ್ ಹೊತ್ತಲ್ಲಿ ಒಂದು ಒಳ್ಳೆ ವೈಬ್ ಕೂಡ ಕೊಡ್ತದೆ. ಸೊ ನಿಮಗೆ ನೈಟ್ ಹೊತ್ತಿನ ಒಂದು ಸಣ್ಣ ಕ್ಲಿಪ್ ಹಾಕ್ತೇನೆ, ನಿನ್ನ ನೈಟ್ ಯಾವ ಥರ ಇತ್ತು ಇಲ್ಲಿ ಅಂತ. ನಾನು ಹೊಸತಾಗಿ ಶುರು ಮಾಡಿದೆ. ಎಲ್ಲ ಬ್ಯಾಕ್ ಪ್ಯಾಕರ್ಸ್, ಸೋಲೋ ಟ್ರಾವೆಲರ್ಸ್ಗೆಲ್ಲ ಒಂದು ಚಿಕ್ಕ ಕಮ್ಮಿ ಬಜೆಟಲ್ಲಿ ಒಂದು ಮಾಡುವ ಅಂತ ಮಾಡಿದೆ.
ಏನೋ ಸಿಟಿಯಿಂದ ಹತ್ತಿರ ಇದ್ರೂ ಒಂಚೂರು ಜಂಗಲ್ ಸ್ಟೇ ಥರ ಒಂಚೂರು ಕಾಡು ನಡುವಲ್ಲಿ ಒಂದು ಚಿಕ್ಕ ಒಂದು ಇಕನಾಮಿಕಲ್ ಪ್ರಾಪರ್ಟಿ. ಸೊ ಇಟ್ ವಾಸ್ ಒನ್ ಆಫ್ ಮೈ ಡ್ರೀಮ್ ಟು ಸ್ಟಾರ್ಟ್. ಐ ಸ್ಟಾರ್ಟೆಡ್. ಕೂರ್ಗ್ ಇಸ್ ವೆರಿ ಡಿಯರ್ ಟು ಮೀ ಆಸ್ ವೆಲ್. ಓಕೆ, ಸ್ಟಾರ್ಟ್ ಮಾಡೋದು ಅಂತ ಅನ್ಕೊಂಡೆ. ಸೊ ಇನ್ನೊಂದು ಸ್ಪೆಷಲ್ ಏನಂದರೆ ಇವರು ಕೂಡ ಮಂಗಳೂರಿನವರೇ. ಸೊ ಯಾರಾದರೂ ಮಂಗಳೂರಿನವರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ದ ಲಾಸ್ಟ್ ಟ್ರೈ ಹಾಸ್ಟೆಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಹೊರಡುವಂಥ ಸಮಯ. ಸೊ ಥ್ಯಾಂಕ್ ಯು ದೀಪಕ್ ಭಾಯ್. ಥ್ಯಾಂಕ್ ಯು. ಸೊ ನೀವೇನಾದರೂ ಮಡಿಕೇರಿ ಬರೋದಂತ ಆದರೆ ಇಲ್ಲಿ ಬರ್ಬೋದು. ಇದರ ಹೆಸರು ಸೀಕ್ರೆಟ್ ಆಶ್ರಮ್ ಅಂತ. ಸೊ ಇದರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?